ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸ್ಮಾರ್ಟ್ ಸಿಟಿ ಐಟಿ ಸಿಟಿ ಬ್ರ್ಯಾಂಡ್ ಬೆಂಗಳೂರಾಗಿ ಬದಲಾವಣೆ ಹೊಂದ್ತಾ ಇರುವಂತಹ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ ಬೆಂಗಳೂರದ ತುಂಬಾ ಅಂತರ ಹೊಳೆ ಹರಿತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಸ್ವಲ್ಪ ಮಳೆ ಆದರೂ ಸಾಕು ಜನರು ಪರದಾಡುವಂತಹ ಪರಿಸ್ಥಿತಿ ಬರ್ತಾ ಇದೆ. ರಸ್ತೆಗಳಲ್ಲಿ ನೀರು ನಿಂತು ಜಲಾವೃತಗೊಳ್ತಾ ಇದೆ. ಆದರೆ ಇದೆಲ್ಲ ಒಂದು ಕಡೆ ಆದರೆ ಈ ಏರಿಯಾದಲ್ಲಿ ಏನು ಬೆಂಗಳೂರಿನ ಕನಕನಗರದಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತಂದ್ರೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪರಿಸ್ಥಿತಿ ಇವರು ಇಲ್ಲಿರುವ ಜನರು ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಈ ಗುಂಡಿ ಸುಮಾರು 1 ತಿಂಗಳ ಹಿಂದೆನೇ BBMP ಅವರು ಯಾವುದೋ ಒಂದು ಕೆಲಸಕ್ಕಾಗಿ ಇದನ್ನ ಕ್ಲೀನ್ ಮಾಡ್ತೀನಿ ಅನ್ನುವ ಕಾರಣದಿಂದಾಗಿ ಇದನ್ನ ಓಪನ್ ಮಾಡಿದ್ದಾರೆ. ಆದರೆ ಇನ್ನೂ ಆದರೂ ಕೂಡ ಅವರು ಈ ಕಡೆಗೆ ಗಮನ ಕೂಡ ಹರಿಸಿಲ್ಲ. ಹಲವಾರು ಸಮಸ್ಯೆಗಳು ಕೂಡ ಅವರಿಗೆ ಎದುರಾಗ್ತಾ ಇರುವಂತಹದ್ದು. ಯಾಕಂತಂದ್ರೆ ಈಗಾಗಲೇ ಇಲ್ಲಿರುವ ಸ್ಥಳೀಯರು ಹೇಳಿರುವ ಮಾಹಿತಿ ಪ್ರಕಾರವಾಗಿ ಬೆಳಗ್ಗೆನೆ ಒಬ್ಬ ಯುವಕ ಏನು ಇಲ್ಲಿಂದ ಹೋಗ್ತಾ ಇರುವ ಸಂದರ್ಭದಲ್ಲಿ ಇದರಲ್ಲಿ ಬಿದ್ದೋಗಿದ್ದ. ಅವನನ್ನ ನಾವು ಮೇಲೆತ್ತಿ ಈಗ ಪರವಾಗಿಲ್ಲ, ಒಂದಷ್ಟು ಗಾಯಗಳಾಗಿದ್ದಾವೆ ಅನ್ನುವಂಥದ್ದು. ಅದ್ರ ಜೊತೆಗೆ ನೀರು ಇಲ್ಲಿ ಸರಾಗವಾಗಿ ಸಣ್ಣದಾಗಿ ಮಳೆ ಬಂದರೂ ಕೂಡ ಜನರು ಪರದಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ನಾನು ಜಾಸ್ತಿ ಹೇಳ್ದೇನೆ ಇಲ್ಲಿರುವಂಥ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಏನು ಜಿಟಿ ಮಳೆ ಬಂದರೂ ಕೂಡ ಅವರು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸರ್, ಏನು ಸಮಸ್ಯೆ ತಮಗಾಗ್ತಾ ಇರುವಂಥದ್ದು? ಮೇಡಮ್, ಇದು 10 ವರ್ಷದಿಂದ ವಾಟರ್ ಪ್ರಾಬ್ಲಮ್. ಈ ರಾಜಕಾಲುವೆ ಹಿಂದೆ ಹೋಗ್ಬೇಕಾಗಿತ್ತು. ಈ ಮೋರಿ ಹಿಂಗೆ ತಂದು ಬಿಟ್ಟು ಇದು ಸರಿಯಾಗಿ ವರ್ಕ್ ಮಾಡಿಲ್ಲ. ಡಿಪ್ ಮಾಡಬೇಕಾದ್ರು ಡಿಪ್ ಮಾಡಿಲ್ಲ. ಇದು ಸ್ಯಾನಿಟರಿ ಇದು ಚೇಂಬರ್ ಕಲೆಕ್ಷನ್ ತೊಗೊಂಡು ಮೋರಿಗೆ ಕಂಡಕ್ಷನ್ ಮಾಡಿಬಿಟ್ರು. ಇದು ಮೋರಿ ಇರೋದು ವಾಟರ್ಗೆ, ರೇನ್ ವಾಟರ್ಗೆ. ಮೋರಿ ಮಾಡೋದು ಆ್ಯಕ್ಚುಲಿ ರೇನ್ ವಾಟರ್ಗೆ. ಈ ಮೋರಿ ಲೈನ್ಗೆ ತಂದು ಅದು ಚೇಂಬರ್ ಲೈನ್ ಐತಲ್ಲ, ಚೇಂಬರ್ ಲೈನ್ ಕಲೆಕ್ಷನ್ ಕೊಡಿತಾರಲ್ಲ, ಅಲ್ಲಿ ದೊಡ್ಡ ಕಲೆಕ್ಷನ್ JP ನಗರಲ್ಲಿ ಅದೆಲ್ಲ. ನಮಗೆ ಯಾವಾಗಲೂ ನೀರು ಬಂದರೆ ಇಲ್ಲಿ ಮನೆ ಒಳಗಡೆ ಹೋಗ್ಬಿಡುತ್ತೆ, ಯಾರು ಬಂದು ನೋಡೋಲ್ಲ. ಆಯಿತಾ, ನಾವು 1 ಗಂಟೆ ರಾತ್ರಿಗೆ ಅನ್ನ ಇಲ್ಲ, ಊಟದಲ್ಲಿ ಎಲ್ಲ ಬಾತ್ರೂಮ್ ನೀರು ಸ್ಯಾನಿಟರಿ ನೀರು ಎಲ್ಲ ನುಗ್ಬಿಡ್ತು. 1 ಗಂಟೆ ರಾತ್ರಿ ಇಡೀ ನೈಟು ನಾವು ವರ್ಕ್ ಮಾಡಿದ್ದೀವಿ. ಇಡೀ ನೈಟ್ ವರ್ಕ್ ಮಾಡಿದ್ದೀವಿ. ಯಾರು ಬಂದು ನೋಡೋಲ್ಲ. ಬರೀ ಮಳೆ ನಿಂತೋಗ್ಬಿಟ್ರೆ ಬರ್ತಾರೆ. ಬೆಳಗ್ಗೆ ಹೊತ್ತು ಯಾವತ್ತೂ ಒಂದ್ಸಲಿ ಬರ್ತಾರೆ, ನೋಡ್ತಾರೆ. BBMP ಆಫೀಸರ್ಗಳಿಗೆ ಹೇಳಿದರೆ ಅವರು ನಾವೆಲ್ಲ ಇನ್ಚಾರ್ಜು, ವಾರ್ಡ್ ಅವರು ಅಂತಾರೆ. ಯಾರು? ಆ ಇಂಜಿನಿಯರ್ಗಳಿಗೆ ನಾವು ಇನ್ಚಾರ್ಜ್ ಇಲ್ಲ, ವಾರ್ಡ್ ಅವರು ಅಂತಾರೆ. ವಾರ್ಡ್ ಅವ್ರು ಯಾರು? ಇಲ್ಲಿ ಎಲೆಕ್ಷನ್ಗೆ ಓಟ್ ಕೇಳಕ್ಕೆ ಬರ್ತಾರೆ. ಇಲ್ಲಿ ವರ್ಕ್ ಪಬ್ಲಿಕ್ಗೆ ತೊಂದರೆ ಆದರೆ ಯಾರು ರೆಸ್ಪಾನ್ಸ್ ಕೊಡೋದು ಹೇಳಿ ಮೇಡಮ್? ಇಲ್ಲಿ ಜನರು ಇದ್ದಾರೆ, ಬಡವರು ಇದ್ದಾರೆ, ಯಾರು ಇಲ್ಲಿ ಅಫಿಷಿಯಲ್ಲ. ಇದು ವಿಲೇಜ್ ಇದು, ಆಯಿತಾ? ಇಲ್ಲಿ ಇದು ಸ್ಲಮ್. ಇದು ಸ್ಲಮ್ಮಲ್ಲಿ ಹೋಗ್ಬಿಟ್ಟು ನಮ್ಗೆ ಯಾರು ಸಹಾಯ ಮಾಡಿದ್ರೆ ನಾವು ಯಾರ ಹತ್ರ ಹೋಗ್ಬೇಕು? ನಮ್ಮ ಓಟ್ ಬೇಕು ಇವ್ರಿಗೆ, ನಮ್ಮ ಓಟ್ ಬೇಕು. ನಮ್ಮ ಇಲ್ಲಿ ಕೆಲಸ ಮಾಡೋದು ಯಾರು ಮಾಡೋದು ಕೆಲಸ ಇದಕ್ಕೆ? ಇಲ್ಲಿನೂ ಕೂಡ ಸ್ಥಳೀಯರು ಇನ್ನಷ್ಟು ಜನರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಯಾವ ರೀತಿಯಾಗಿ ಮಳೆ ನೀರಿನಿಂದ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ? ಮಳೆ ನೀರು ಇಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದು ಕ್ಲೀನು ಮಾಡಲ್ಲ, ಹಳ್ಳ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ 3 ಅಡಿ ಕ್ಲೀನು ಮಾಡಲ್ಲ, ಏನು ಮಾಡಲ್ಲ, ನೀರು ಹೋಗಲ್ಲ. ಇಲ್ಲೆಲ್ಲ ಮನೆಗಳು ಇಲ್ಲೆಲ್ಲ ನೀರು ತುಂಬ ಹೋಗುತ್ತೆ, ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ನೀವು ಇದೆಲ್ಲ ದೊಡ್ಡವ್ರಿಗೆ ತಿಳಿಸ್ಬಿಟ್ಟು ಇದೆಲ್ಲ ನಮ್ಮ ಸೌಕರ್ಯ ಮಾಡಿಕೊಡ್ಬೇಕು ಮೇಡಮ್. ಫುಲ್ ಮಳೆ ನುಗ್ತದೆ. ಮಳೆ ಸ್ವಲ್ಪ ಬತ್ತು ಅಂದರೆ ಮನೆಗಳಲ್ಲಿ ನುಗ್ತದೆ. ಭಾಳ ಇಲ್ಲಿ ತೊಂದರೆ ಆಗ್ಬಿಡೋ. ಇದು 2ನೇ ಸತಿ ನೀವು ಬಂದಿರೋದು. ಇದು 2ನೇ ಸತಿ ನೀವು ಬಂದಿರೋದು. ಅವಾಗಲೇ ಬಂದು ಹಿಡ್ಕೊಂಡು ಹೋಗಿ ಅವರು ಯಾರು ಮಾಡಲಿಲ್ಲ. ಭಾಳ ಇದು ತೊಂದರೆ ಆಗ್ಬಿಡ್ತದೆ, ಭಾಳ ಇದಾಗ್ಬಿಡ. ಸಮಸ್ಯೆ ನೀವು ನೋಡ್ತಾ ಇದ್ದೀರಿ ಅಲ್ವಾ? ಇಲ್ಲಿ ಒಂದು ಮಗು ಇಲ್ಲಿ ಇದು ಮಾಡಿಬಿಟ್ಟಿದ್ದು, ಅವ್ರಿಗೆ ಏನು ಆಗಿಬಿಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ನೆಕ್ಸ್ಟ್ ಟೈಮ್ ಇದೆಲ್ಲ ಕ್ಲೀನ್ ಎಲ್ಲ ಮಾಡಿಲ್ಲ, ಇಲ್ಲಿ ಎಲ್ಲ ಏನು ಮಾಡಿದ್ದಾರೆ ಅಂದರೆ ನಾವು ಆ್ಯಕ್ಷನ್ ತಗೊಳ್ತೀನಿ. ಫಸ್ಟ್ ಟೈಮ್ನು ಎಲ್ಲರೂ ಬಂದರು, ಇಲ್ಲಿ ಎಲ್ಲ ಮಾಡ್ತೀನಿ, ಕ್ಲೀನ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಏನು ಮಾಡಿಲ್ಲ. ನೀವು ನೋಡ್ತಾ ಇದ್ದೀರಿ ಅಲ್ವಾ? ಇಲ್ಲಿ ಎಲ್ಲ ಅವ್ರ ಬಡವ್ರವ್ರಿಗೆ ಮನೆಯಲ್ಲಿ ಎಲ್ಲ ನೋಡಿ ವಾಟರ್ ಎಲ್ಲ ಮನೆಯಲ್ಲಿ ಎಲ್ಲ ಕಷ್ಟ ಎಲ್ಲ ಹೊರಟೋಗ್ತಾರೆ. ನಮ್ಮ ಸಮಸ್ಯೆ ಯಾರು ಇದು ಮಾಡ್ತಾ ಇಲ್ಲ. ನಾವು ಬಾಡಿಗೆಗಿದ್ರು ಊಟನೇ ತಿನ್ಬೇಕಲ್ಲ. ಏನು ಯಾಕೆ ಮಾಡ್ತಾ ಇದ್ದಾರೆ ಈ ಥರ ಗೊತ್ತಾಗ್ತಾ ಇಲ್ಲ. ನೋಡಿ, ಅಲ್ಲಿ ಗುಣಿ ತೊಟ್ಬಿಟ್ಟು ಹೊರಟೋದ್ರು ಅವರು. ಏನು ಮನೇಲಿ ಇರಬೇಕು ನಾವು? ಎಲ್ಲ ಕೆಲಸಗಳೆಲ್ಲ ಬಿಟ್ಟು ಮನೇಲಿ ಇರಬೇಕು. ಅವ್ರು ತಗೊಬಂದು ಹಾಕ್ತಾರ ಊಟ ನಮಗೆ? ಹೇಳಿ, ನೀವೇ ಅರ್ಥ ಮಾಡ್ಕೋಬೇಕು. ಅವರು ಬಂದು BBMP ಅವರು ಬಂದರು, ಅವಾಗಲೇ ಬಂದಿದ್ರಂತೆ. ಅಲ್ಲೇ ನೋಡ್ಕೊಂಡು ಹೊರಟೋದ್ರು ನೀರು ಹೋಗ್ತಾ ಇದೆ ಅಂತ. ಇಲ್ಗನ ಬಂದಿಲ್ಲ ಅವರು.
ಅವಾಗಲೇ ಬಂದಿದ್ದ ಕೃಷ್ಣಪ್ಪಣ್ಣ ಬರ್ತಾರೆ, ಅವರು ಒಬ್ರು ಹೇಳ್ತಾರೆ, ಕೇಳಿ ಅವ್ರು ಸರಿಯಾಗಿ ಹೇಳ್ತಾರೆ ನ್ಯೂಸ್. ತಾವು ಕೂಡ ಮಳೆ ನೀರಿನ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ? ಮನೆ ಮುಂದೆ ನೀರು ಬರ್ತಾ ಇರೋದ್ರಿಂದ 30 ವರ್ಷದಿಂದ ಈ ಕಷ್ಟ ಇದೆ ನಮಗೆ. ಮೊನ್ನೆ ಇದೇ ಥರ ಮೀಡಿಯಾದವ್ರನ್ನ ಕರೆಸ್ಬಿಟ್ಟು ನಾವೆಲ್ಲ ತೋರಿಸ್ತೀವಿ, ನೀವೇ ನೋಡಿ ಯಾವ ಥರ ಓಪನ್ ಇದೆ. ಮಗುಗೆ ಏನಾದ್ರು ಒಳಗಡೆ ಬಿದ್ದರೆ ಅದನ್ನು ತೆಗಿಯೋಕ್ಕಾಗತ್ತಾ? ಮಳೆ ಇವಾಗ ನೋಡಿ ಆವಾಗಲೇ ಒಂದು 3 ಅಡಿ ನೀರು ಬಂದು ಹೋಗಿದೆ ನೋಡಿ. ಬರ್ತಾರೆ ಆ ಮೇಡಮ್ ಅವ್ರು, ಪ್ರತಿ ಮೇಡಮ್ ಅವರೆಲ್ಲ ಬಂದು ನೋಡ್ಕೊಂಡು ಹೋದ್ರು, ಅದು ಮಾಡ್ತೀವಿ ಇದು ಮಾಡ್ತೀವಿ, ಇನ್ನೂ ಒಂದು ಕೆಲಸನ ಅವ್ರು ಮಾಡಿಲ್ಲ. ಈ ಥರ ಇದ್ದರೆ ನೋಡಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನೋಡಿ, ಎಲ್ಲರಿಗೂ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಬರ್ತಾರೆ ಸುಮ್ಮನೆ ಮಾಡ್ತೀನಿ ಅಷ್ಟೇ. ಇದೇ ಪ್ರಾಬ್ಲಮ್ ನಮ್ಗೆ ಆಗ್ತಾನೆ ಇದೆ, ಖಂಡಿತವಾಗ್ಲೂ ಆಗ್ತಾನೆ ಇದೆ. ಹೆಂಗಾದ್ರೂ ದಯವಿಟ್ಟು ನಾವು ಮಾಡಿಸ್ಕೊಡ್ಬೇಕು ನೀವು. ಒಟ್ನಲ್ಲಿ ಇಲ್ಲಿರುವಂತಹ ಸ್ಥಳೀಯರ ಸಮಸ್ಯೆ ನಿಜಕ್ಕೂ ತುಂಬಾನೇ ಗಂಡಾಂತರದಲ್ಲಿನೇ ಇದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರುವಂತಹ ಗುಂಡಿನ ನೀವುಗಳು ನೋಡಿದ್ರಿ, ಯಾವುದೇ ಮನುಷ್ಯ ಆಗ್ಲಿ ರಾತ್ರಿ ಸಮಯದಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಅದು ಕಾಣಿಸ್ದೆ ಅಲ್ಲಿ ಬಿದ್ದೋದ್ರೆ ನಿಜಕ್ಕೂ ಅಪಾಯ ಏನು ಕಟ್ಟಿಟ ಬುತ್ತಿ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಹನಿ ಹನಿಯಾಗಿ ಮಳೆ ಬಂದರೂ ಕೂಡ ನೀರೆಲ್ಲ ಮನೆಯೆಲ್ಲ ನೀರಾಗುವಂಥದ್ದು, ಜಲಾವೃತ್ತಿಗೊಂಡು ಮನೆಯೆಲ್ಲ ಹೊಳೆಯಂತಾಗಿ ಇಲ್ಲಿರುವಂತಹ ಜನರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಹೊರತು ಆಶ್ವಾಸನೆ ನೀಡಿದ್ದಾರೆ. ಯಾರು ಕೂಡ ಆ ಆಶ್ವಾಸನೆನ ಕೈ ತಗೊಂಡು ಕಾರ್ಯವನ್ನ ಸಂಪೂರ್ಣವಾಗಿ ಕೈಗೊಂಡಿಲ್ಲ ಅನ್ನುವಂಥದ್ದು ಇಲ್ಲಿರುವ ಜನರ ಆಕ್ರೋಶ ಆಗಿರುವಂಥದ್ದು. ಆದಷ್ಟು ಬೇಗ ಇಲ್ಲಿರುವ ಸ್ಥಳೀಯರ ಸಮಸ್ಯೆಗೆ ಪರಿಹಾರ ದೊರಕಲಿ ಅನ್ನುವಂಥದ್ದು ನಮ್ಮ ವಿಸ್ತಾರ ಚಾನೆಲ್ನ ಆಶಯವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.